ಆಯ್ಕೆಯಲ್ಲಿ ವಿಳಂಬ ಆಯಿತು, ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವಿಳಂಬ ಆಯಿತು. ಇವರಿಬ್ಬರ ನೇಮಕ ಆಯಿತು ಅಂದ ದಿನದಿಂದಲೂ ಪ್ರಾರಂಭವಾಯಿತು ಅಪಸ್ವರಗಳು, ಭಿನ್ನಾಭಿಪ್ರಾಯಗಳು, ಬಣ ಪಾಲಿಟಿಕ್ಸ್. ಇದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆಯೇ ಹೊರತು ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷ ಮಾಡಬೇಕಾದ ಕೆಲಸಗಳು, ಸಂಘಟನೆಯನ್ನು ಬಲಪಡಿಸೋದು, ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡೋದು, ಹಾಗೆ ನಾಯಕತ್ವದ ಗುಣಗಳನ್ನು ಹೆಚ್ಚು ಮಾಡ್ಕೊಳ್ತಾ ಮುಂದಿನ ಚುನಾವಣೆಗೆ ಒಬ್ಬ ಗಟ್ಟಿ ನಾಯಕನನ್ನು ತಯಾರು ಮಾಡೋದು, ಯಾವ ಕೆಲಸ ಕೂಡ BJPಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ. ಇನ್ನು ಈ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಪ್ರಾರಂಭವಾದ ದಿನದಿಂದ ಲೆಕ್ಕ ಹಾಕಿದ್ರೂ ಕೂಡ ಈ ಬಣ ಗಲಾಟೆ ದಿನೇ ದಿನೇ ಹೆಚ್ಚಾಗ್ತಿದೆಯೇ ಹೊರತು ಕಮ್ಮಿ ಅಂತೂ ಆಗೋ ಲಕ್ಷಣ ಇಲ್ಲ. ಇಲ್ಲಿ ಕೇವಲ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಸಮರವಾಗಿ ಉಳಿದಿಲ್ಲ ಈ ಬಣ ಬಡಿದಾಟ. ಬದಲಾಗಿ ಎರಡೂ ತಂಡಗಳು ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವ ಹಠಕ್ಕೆ ಬಿದ್ದಂತಿದೆ. ಒಂದು ಕಡೆ ಯತ್ನಾಳ್ ಅವರು ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸವಾಲನ್ನು ಮಾಡ್ತಾ ತಮ್ಮ ಪರವಾಗಿ ನಿಂತಿರುವವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಆ ಸಂಖ್ಯೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಸಭೆಯನ್ನು ನಡೆಸಿದ್ರು. ಇದೀಗ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಹಾಗೆ ವರಿಷ್ಠ ನಾಯಕರು ಅಮಿತ್ ಶಾ, ನಡ್ಡಾ ರೀತಿಯ ವರಿಷ್ಠ ನಾಯಕರ ಮಟ್ಟದಲ್ಲಿ ನನ್ನ ಕಾಂಟ್ಯಾಕ್ಟ್ ಇದೆ, ಅವ್ರ ಥ್ರೂ ನೋಟಿಸ್ ಕೊಡಿಸಿದ್ದೀನಿ ಅನ್ನೋ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯ BJP ಘಟಕದಲ್ಲಿ ಈ ಬಣ ಬಡಿದಾಟ ಅನ್ನೋದು ಈ ಕ್ಷಣದವರೆಗೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಮಧ್ಯೆನ ಈ ಕಂಪ್ಲೇಂಟ್ ಜೊತೆಗೆ ಕಾಂಪಿಟೇಷನ್ ರಾಜಕೀಯ ಪ್ರತಿನಿತ್ಯ ಕಗ್ಗಂಟಾಗ್ತಾ ಸಾಗ್ತಾ ಇದೆ. ದೆಹಲಿಯಲ್ಲಿ ಯತ್ನಾಳ್ ಬಣದಿಂದ ವಿಜಯೇಂದ್ರ ಅವರ ವಿರುದ್ಧ ದೂರು ಕೊಡುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವ್ರು ಹೋಗಿರೋದು ಈ ವಫ್ ಹೋರಾಟದ ಒಂದು ವರದಿಯನ್ನು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಏನು ರಚನೆಯಾಗಿದೆ ವಫ್ ತಿದ್ದುಪಡಿ ಕುರಿತಾಗಿ ಅಧ್ಯಯನವನ್ನು ಮಾಡುವ ಸಲುವಾಗಿ ಅವರ ಕೈಗೆ ವರದಿಯನ್ನು ಕೊಟ್ಟು ಬರ್ತೀವಿ ಅಂತ ಹೇಳಿ ನೆಪ. ಆದರೆ ಕರ್ನಾಟಕ ಭವನದಲ್ಲಿ ಎಲ್ಲ ಅನ್ಯಮನಸ್ಕರು ಸೇರೋದೇನು, ಅಂದರೆ ವಿಜಯೇಂದ್ರ ಅವರ ವಿರುದ್ಧವಾಗಿರುವ ಸಮಾನ ಮನಸ್ಕರು ಸೇರೋದೇನು, ಮೀಟಿಂಗ್ ಮಾಡೋದೇನು, ಇದೆಲ್ಲ ಯಾವ ಸಂದೇಶ ಕೊಡುವ ಪ್ರಯತ್ನ? ರಾಜಕೀಯವನ್ನು ಬಲ್ಲ ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳುವ ಅಷ್ಟು ಸುಲಭವಾಗಿದೆ ವಿಚಾರ. ದೆಹಲಿಯಲ್ಲಿ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಶಕ್ತಿ ಪ್ರದರ್ಶನವೇ. ಇದರ ಜೊತೆಗೆ ರಾಜ್ಯದಲ್ಲಿ ಇದೀಗ ತರುಣ್ ಚುಗ್ ಅವರ ಎದುರಲ್ಲಿ ವಿಜಯೇಂದ್ರ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇವಲ ವಿಜಯೇಂದ್ರ ಅವರು ಮಾತ್ರ ಅಲ್ಲ, ಅಲ್ಲಿದ್ದ ಜಿಲ್ಲಾಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರುಗಳು ಕೂಡ ಪತ್ರ ಬರೆದು ಹೇಳಿಬಿಟ್ಟಿದ್ದಾರೆ, ನಾಳೆ ಅವರನ್ನು ಉಚ್ಚಾಟನೆ ಮಾಡಲೇಬೇಕು, ಇಲ್ಲದೆ ಹೋದರೆ ನಮಗೆ ಸಂಘಟನೆ ಮಾಡಿ ಅಂತ ನೀವು ಹೇಳಬೇಡಿ. ಯಾವ ಮುಖ ಇಟ್ಕೊಂಡು ಹೋಗೋದು? ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಯನಗರ ಶಾಸಕರು ಆಗಿರುವ ರಾಮಮೂರ್ತಿ ಅವರು ಹೇಳೋ ಸಂದರ್ಭದಲ್ಲಿ ಹೇಳಿದ್ರು, ಕಾಫಿಗೆ ಹೋದರೂ ಕೂಡ ಜನ ಕೇಳೋಕೆ ಶುರು ಮಾಡಿದ್ದಾರೆ ರೀ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ, ಏನು ನಿಮ್ಮದು ಬಣ ಬಡಿದಾಟ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ. ನಾವು ಹೆಂಗೆ ಉತ್ತರ ಕೊಡೋದು ಅವ್ರಿಗೆ? ನಮ್ಮದಲ್ಲದ ತಪ್ಪಿಗೆ ಪಕ್ಷದ ಮರ್ಯಾದೆ ಹೋಗ್ತಿರೋ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೆ ಕಷ್ಟ ಆಗ್ತಿದೆ. ಇದು ಸರಿ ಹೋಗಬೇಕು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರೆ CK ರಾಮಮೂರ್ತಿ ಅವರು ನೇರವಾಗಿ. ಕೇವಲ ರಾಮಮೂರ್ತಿ ಅವರು ಮಾತ್ರವಲ್ಲ, ಇವತ್ತು ತರುಣ್ ಚುಗ್ ಅವರ ಮುಂದೆ ಕೂತಿರುವ ಬಹುತೇಕ BJP ನಾಯಕರದ್ದು ಅದೇ ಮಾತು, ಉಚ್ಚಾಟನೆ ಮಾಡಿ ಯತ್ನಾಳ್ ಅವರನ್ನು. ಆದರೆ ತರುಣ್ ಚುಗ್ ಅವರು ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು, ಈ ವೇದಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿ. ಕೇವಲ ಇಷ್ಟಕ್ಕೆ ನಿಂತಿಲ್ಲ, ಬಡಿದಾಟ ನಾಳೆ ಶಿಸ್ತು ಸಮಿತಿ ಮುಂದೆ ಶಾಸಕ ಯತ್ನಾಳ್ ಹಾಜರಾಗ್ತಾರೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ, ಕಾರಣ ಕೇಳಿ ನೋಟಿಸ್, ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾರೆ. ಶಿಸ್ತು ಸಮಿತಿಯ ಅಧ್ಯಕ್ಷರಾದ ಪಾಠಕ್ ಅವರ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ. ಹೋದವರು ಇಲ್ಲ ಸ್ವಾಮಿ ತಪ್ಪಾಯಿತು, ಇನ್ಮೇಲಿಂದ ಮಾತನಾಡಲ್ಲ ಅಷ್ಟೇ ಹೇಳಿ ಬರ್ತಾರಾ? ಮೈಕ್ ಮುಂದೆನೆ, ಮಾಧ್ಯಮಗಳ ಮೈಕ್ ಮುಂದೆನೆ ಪುಂಖಾನುಪುಂಖವಾಗಿ ವಿಜಯೇಂದ್ರ ಅವ್ರ ವಿರುದ್ಧವಾಗಿ ಮಾತನಾಡುವ ಯತ್ನಾಳ್ ಅವರು ಶಿಸ್ತು ಸಮಿತಿಯವ್ರ ಮುಂದೆ ಕಂಪ್ಲೇಂಟ್ ಮಾಡ್ದಲೇ ಬರ್ತಾರಾ? ಕಾದು ನೋಡಬೇಕು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಮತ್ತೊಂದು ಬಣದಿಂದ. ಹೆಂಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ವಿಜಯೇಂದ್ರ ಅವರ ಬಣ ಒತ್ತಾಯ ಮಾಡ್ತಾ ಇದೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನೇ ಬದಲಾವಣೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅನ್ನೋ ಒತ್ತಾಯ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಮೋಹನ್ ಭಾಗವತ್ RSS ಮುಖ್ಯಸ್ಥರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರ ಬರೆದು ಬಿಟ್ಟಿದ್ದಾರೆ. ನಾನು BJP ಕಾರ್ಯಕರ್ತ, BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಉಳಿಬೇಕು ಅಂದರೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಕೇವಲ ನನ್ನೊಬ್ಬನ ಪತ್ರ ಅಲ್ಲ, ಪತ್ರ ಅಭಿಯಾನವನ್ನೇ ಮಾಡ್ತೀವಿ ಅನ್ನೋ ಸುಳಿವನ್ನು ಕೂಡ ಪತ್ರದಲ್ಲಿ ನೀಡಲಾಗಿದೆ. ಆ ಮೂಲಕ BJP ಅಧ್ಯಕ್ಷರ ಬದಲಾವಣೆಗೆ ಸ್ಥಾನದಲ್ಲಿ ಕೂತ ದಿನದಿಂದ BJPಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಈ ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ವಿಳಂಬ ಆಯಿತು, ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವಿಳಂಬ ಆಯಿತು.
ಇವರಿಬ್ಬರ ನೇಮಕ ಆಯಿತು ಅಂದ ದಿನದಿಂದಲೂ ಪ್ರಾರಂಭವಾಯಿತು ಅಪಸ್ವರಗಳು, ಭಿನ್ನಾಭಿಪ್ರಾಯಗಳು, ಬಣ ಪಾಲಿಟಿಕ್ಸ್. ಇದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆಯೇ ಹೊರತು ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷ ಮಾಡಬೇಕಾದ ಕೆಲಸಗಳು, ಸಂಘಟನೆಯನ್ನ ಬಲಪಡಿಸೋದು, ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡೋದು, ಹಾಗೆ ನಾಯಕತ್ವದ ಗುಣಗಳನ್ನು ಹೆಚ್ಚು ಮಾಡ್ಕೊಳ್ತಾ ಮುಂದಿನ ಚುನಾವಣೆಗೆ ಒಬ್ಬ ಗಟ್ಟಿ ನಾಯಕನನ್ನು ತಯಾರು ಮಾಡೋದು, ಯಾವ ಕೆಲಸ ಕೂಡ ಬಿಜೆಪಿಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ. ಇನ್ನು ಈ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಪ್ರಾರಂಭವಾದ ದಿನದಿಂದ ಲೆಕ್ಕ ಹಾಕಿದ್ರೂ ಕೂಡ ಈ ಬಣ ಗಲಾಟೆ ದಿನೇ ದಿನೇ ಹೆಚ್ಚಾಗ್ತಿದೆಯೇ ಹೊರತು ಕಮ್ಮಿ ಅಂತೂ ಆಗೋ ಲಕ್ಷಣ ಇಲ್ಲ. ಇಲ್ಲಿ ಕೇವಲ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಸಮರವಾಗಿ ಉಳಿದಿಲ್ಲ ಈ ಬಣ ಬಡಿದಾಟ. ಬದಲಾಗಿ ಎರಡೂ ತಂಡಗಳು ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವ ಹಠಕ್ಕೆ ಬಿದ್ದಂತಿದೆ. ಒಂದು ಕಡೆ ಯತ್ನಾಳ್ ಅವರು ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸವಾಲನ್ನ ಮಾಡ್ತಾ ತಮ್ಮ ಪರವಾಗಿ ನಿಂತಿರುವವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಆ ಸಂಖ್ಯೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಸಭೆಯನ್ನು ನಡೆಸಿದ್ರು. ಇದೀಗ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಹಾಗೆ ವರಿಷ್ಠ ನಾಯಕರು ಅಮಿತ್ ಶಾ, ನಡ್ಡಾ ರೀತಿಯ ವರಿಷ್ಠ ನಾಯಕರ ಮಟ್ಟದಲ್ಲಿ ನನ್ನ ಕಾಂಟ್ಯಾಕ್ಟ್ ಇದೆ, ಅವ್ರ ಥ್ರೂ ನೋಟಿಸ್ ಕೊಡಿಸಿದ್ದೀನಿ ಅನ್ನೋ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಈ ಬಣ ಬಡಿದಾಟ ಅನ್ನೋದು ಈ ಕ್ಷಣದವರೆಗೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಮಧ್ಯನ ಈ ಕಂಪ್ಲೇಂಟ್ ಜೊತೆಗೆ ಕಾಂಪಿಟೇಷನ್ ರಾಜಕೀಯ ಪ್ರತಿನಿತ್ಯ ಕಗ್ಗಂಟಾಗ್ತಾ ಸಾಗ್ತಾ ಇದೆ. ದೆಹಲಿಯಲ್ಲಿ ಯತ್ನಾಳ್ ಬಣದಿಂದ ವಿಜಯೇಂದ್ರ ಅವರ ವಿರುದ್ಧ ದೂರು ಕೊಡುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವ್ರು ಹೋಗಿರೋದು ಈ ವಫ್ ಹೋರಾಟದ ಒಂದು ವರದಿಯನ್ನ JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಏನು ರಚನೆಯಾಗಿದೆ ವಫ್ ತಿದ್ದುಪಡಿ ಕುರಿತಾಗಿ ಅಧ್ಯಯನವನ್ನು ಮಾಡುವ ಸಲುವಾಗಿ ಅವರ ಕೈಗೆ ವರದಿಯನ್ನು ಕೊಟ್ಟು ಬರ್ತೀವಿ ಅಂತ ಹೇಳಿ ನೆಪ. ಆದರೆ ಕರ್ನಾಟಕ ಭವನದಲ್ಲಿ ಎಲ್ಲ ಅನ್ಯಮನಸ್ಕರು ಸೇರೋದೇನು, ಅಂದರೆ ವಿಜಯೇಂದ್ರ ಅವರ ವಿರುದ್ಧವಾಗಿರುವ ಸಮಾನ ಮನಸ್ಕರು ಸೇರೋದೇನು, ಮೀಟಿಂಗ್ ಮಾಡೋದೇನು, ಇದೆಲ್ಲ ಯಾವ ಸಂದೇಶ ಕೊಡುವ ಪ್ರಯತ್ನ? ರಾಜಕೀಯವನ್ನು ಬಲ್ಲ ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳುವ ಅಷ್ಟು ಸುಲಭವಾಗಿದೆ ವಿಚಾರ. ದೆಹಲಿಯಲ್ಲಿ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಶಕ್ತಿ ಪ್ರದರ್ಶನವೇ. ಜೊತೆಗೆ ರಾಜ್ಯದಲ್ಲಿ ಇದೀಗ ತರುಣ್ ಚುಗ್ ಅವರ ಎದುರಲ್ಲಿ ವಿಜಯೇಂದ್ರ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇವಲ ವಿಜಯೇಂದ್ರ ಅವರು ಮಾತ್ರ ಅಲ್ಲ, ಅಲ್ಲಿದ್ದ ಜಿಲ್ಲಾಧ್ಯಕ್ಷರು, ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಕೂಡ ಪತ್ರ ಬರೆದು ಹೇಳಿಬಿಟ್ಟಿದ್ದಾರೆ, ನಾಳೆ ಅವರನ್ನು ಉಚ್ಚಾಟನೆ ಮಾಡಲೇಬೇಕು, ಇಲ್ಲದೆ ಹೋದರೆ ನಮಗೆ ಸಂಘಟನೆ ಮಾಡಿ ಅಂತ ನೀವು ಹೇಳಬೇಡಿ. ಯಾವ ಮುಖ ಇಟ್ಕೊಂಡು ಹೋಗೋದು? ಇನ್ಫ್ಯಾಕ್ಟ್ ರಿಪಬ್ಲಿಕನಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಯನಗರ ಶಾಸಕರು ಆಗಿರುವ ರಾಮಮೂರ್ತಿ ಅವರು ಹೇಳೋ ಸಂದರ್ಭದಲ್ಲಿ ಹೇಳಿದ್ರು, ಕಾಫಿಗೆ ಹೋದರೂ ಕೂಡ ಜನ ಕೇಳೋಕೆ ಶುರು ಮಾಡಿದ್ದಾರೆ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ, ಏನು ನಿಮ್ಮದು ಬಣ ಬಡಿದಾಟ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ. ನಾವು ಹೆಂಗೆ ಉತ್ತರ ಕೊಡೋದು ಅವ್ರಿಗೆ? ನಮ್ಮದಲ್ಲದ ತಪ್ಪಿಗೆ ಪಕ್ಷದ ಮರ್ಯಾದೆ ಹೋಗ್ತಿರೋ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೆ ಕಷ್ಟ ಆಗ್ತಿದೆ. ಇದು ಸರಿ ಹೋಗಬೇಕು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರೆ CK ರಾಮಮೂರ್ತಿ ಅವರು ನೇರವಾಗಿ. ಕೇವಲ ರಾಮಮೂರ್ತಿ ಅವರು ಮಾತ್ರವಲ್ಲ, ಇವತ್ತು ತರುಣ್ ಚುಗ್ ಅವರ ಮುಂದೆ ಕೂತಿರುವ ಬಹುತೇಕ BJP ನಾಯಕರದ್ದು ಅದೇ ಮಾತು, ಉಚ್ಚಾಟನೆ ಮಾಡಿ ಯತ್ನಾಳ್ ಅವರನ್ನು. ಆದರೆ ತರುಣ್ ಚುಗ್ ಅವರು ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು, ಈ ವೇದಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿ. ಕೇವಲ ಇಷ್ಟಕ್ಕೆ ನಿಂತಿಲ್ಲ ಬಡಿದಾಟ. ನಾಳೆ ಶಿಸ್ತು ಸಮಿತಿ ಮುಂದೆ ಶಾಸಕ ಯತ್ನಾಳ್ ಹಾಜರಾಗ್ತಾರೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ, ಕಾರಣ ಕೇಳಿ ನೋಟಿಸ್, ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾರೆ. ಶಿಸ್ತು ಸಮಿತಿಯ ಅಧ್ಯಕ್ಷರಾದ ಪಾಠಕ್ ಅವರ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ. ಹೋದವರು ಇಲ್ಲ ಸ್ವಾಮಿ ತಪ್ಪಾಯಿತು, ಇನ್ಮೇಲಿಂದ ಮಾತನಾಡಲ್ಲ ಅಷ್ಟೇ ಹೇಳಿ ಬರ್ತಾರಾ? ಮೈಕ್ ಮುಂದೆನೆ, ಮಾಧ್ಯಮಗಳ ಮೈಕ್ ಮುಂದೆನೆ ಪುಂಖಾನುಪುಂಖವಾಗಿ ವಿಜಯೇಂದ್ರ ಅವ್ರ ವಿರುದ್ಧವಾಗಿ ಮಾತನಾಡುವ ಯತ್ನಾಳ್ ಅವರು ಶಿಸ್ತು ಸಮಿತಿಯವ್ರ ಮುಂದೆ ಕಂಪ್ಲೇಂಟ್ ಮಾಡ್ದಲೇ ಬರ್ತಾರಾ? ಕಾದ್ ನೋಡಬೇಕು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಮತ್ತೊಂದು ಬಣದಿಂದ. ಹೆಂಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ವಿಜಯೇಂದ್ರ ಅವರ ಬಣ ಒತ್ತಾಯ ಮಾಡ್ತಾ ಇದೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನೇ ಬದಲಾವಣೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅನ್ನೋ ಒತ್ತಾಯ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಮೋಹನ್ ಭಾಗವತ್ RSS ಮುಖ್ಯಸ್ಥರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರ ಬರೆದು ಬಿಟ್ಟಿದ್ದಾರೆ. ನಾನು BJP ಕಾರ್ಯಕರ್ತ, BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಉಳಿಬೇಕು ಅಂದರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಕೇವಲ ನನ್ನೊಬ್ಬನ ಪತ್ರ ಅಲ್ಲ, ಪತ್ರ ಅಭಿಯಾನವನ್ನೇ ಮಾಡ್ತೀವಿ ಅನ್ನೋ ಸುಳಿವನ್ನ ಕೂಡ ಪತ್ರದಲ್ಲಿ ನೀಡಲಾಗಿದೆ. ಆ ಮೂಲಕ BJP ಅಧ್ಯಕ್ಷರ ಬದಲಾವಣೆಗೆ ಸ್ಥಾನದಲ್ಲಿ ಕೂತ ದಿನದಿಂದ BJPಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಈ ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ವಿಳಂಬ ಆಯಿತು, ರಾಜ್ಯಾಧ್ಯಕ್ಷರ